ಈಗಾಗಲೇ ಬಂದ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಮಹಾಮಾರಿ ಕೊರೋನಾ ವೈರಸ್ಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಕಾರ್ಮಿಕರಾಗ್ಬೋದು, ರೈತರಾಗ್ಬೋದು, ದಿನಗೂಲಿ ಕಾರ್ಮಿಕರು ಮತ್ತು ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಈ ಒಂದು ವರ್ಗದವರು ಸಾಕಷ್ಟು ಸಮಸ್ಯೆಗಳಿದ್ದಾರೆ. ಈ ಒಂದು ಸಮಸ್ಯೆಯಿಂದ ಕರ್ನಾಟಕ ಬಂದು ಏಕಾಏಕಿ ಏನು ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜರವರು, ಇದನ್ನು ವಿರೋಧಿಸ್ತೀವಿ. ಯಾಕೆಂದರೆ ಏಕಾಏಕಿ ಬಂದು ಕರೆ ಕೊಡೋದ್ರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗ್ತದೆ. ಮತ್ತೆ ಆ ನಷ್ಟ ಎಲ್ಲಿ ಉಂಟಾಗ್ತದೆ, ಆ ನಷ್ಟನ ಬಡವರಿಂದಲೇ ಮತ್ತೆ ಅವರು ಟ್ಯಾಕ್ಸ್ ಮುಖಾಂತರ ಒಂದು ಎಲ್ಲ ಒಂದು ವಸ್ತುಗಳ ಮೇಲೆ ಜಾಸ್ತಿ ದುಬಾರಿ ಒಂದು ಬೆಲೆ ಹಾಕ್ಬಿಟ್ಟು ಅದನ್ನ ಒಂದು ವಸೂಲಿ ಮಾಡ್ತಾರೆ. ಮತ್ತೆ ನಮಗೆ ದುಬಾರಿ ಆಗುತ್ತೆ, ನಮ್ಗೆ ಕಷ್ಟ ಆಗುತ್ತೆ ಅಂತೇಳಿ. ಮತ್ತು ವಾಟಾಳ್ ನಾಗರಾಜರವರಿಗೆ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಏಕಾಏಕಿ ಈ ಥರ ಬಂದ್ ಕರೆ ಕೊಡೋದು ಸರಿ ಇಲ್ಲ. ಮತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಏನು ಕರ್ನಾಟಕ ಸಂಘಟನೆ ಒಕ್ಕೂಟ ಸುವರ್ಣ ಕರ್ನಾಟಕದ 108 ದಿನ ಹೋರಾಟ ಮಾಡಿದ್ವಿ. ನಾವು ನೂರಾರು ಸಂಘಟನೆಗಳು ಬೆಂಬಲ ಕೊಟ್ಟರು. ನೀವು ಹಿರಿಯ ಹೋರಾಟಗಾರರಾಗಿ ಯಾಕೆ ಬೆಂಬಲ ಕೊಟ್ಟಿಲ್ಲ? ಇದನ್ನ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಬಂದು ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಬೇಕೇ ಬೇಕು, ನ್ಯಾಯ ಬೇಕು. ಏನು ಕನ್ನಡ ಪ್ರಾಧಿಕಾರಕ್ಕೆ 5 ಕೋಟಿ ಕೊಟ್ಟಿದ್ದಾರೆ, ಮರಾಠ ಪ್ರಾಧಿಕಾರಕ್ಕೆ 50 ಕೋಟಿ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಇದರ ವಿರುದ್ಧ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಆದರೆ ನಮಗೆ ಬಂದ್ ಬೇಡ ಅನ್ನೋದು ನಮ್ಮ ಉದ್ದೇಶ. ಸರ್, ಮರಾಠ ಪ್ರಾಧಿಕಾರದ ಬಗ್ಗೆ ನೀವು ಏನು ಹೇಳ್ತೀರಾ? ಮರಾಠ ಪ್ರಾಧಿಕಾರ ಏನಕ್ಕೆ ಬೇಕು ನಮಗೆ? ಕರ್ನಾಟಕದಲ್ಲಿ ಕನ್ನಡಿಗರಿದ್ದಾರೆ. ಎಲ್ಲರೂ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷಿಕರು ಇಲ್ಲಿ ಏನು ನೆಲೆಸಿದ್ದಾರೆ ಅವರೆಲ್ಲರೂ ಕನ್ನಡಿಗರು. ಆ ಭಾಷೆಗೊಂದು ಈ ಭಾಷೆಗೊಂದು ಅಂತ ಪ್ರಾಧಿಕಾರ ಮಾಡ್ಕೊಂಡು ಹೋದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಕರ್ನಾಟಕದವರು ಕನ್ನಡಿಗರು ಅಂತ ಎಲ್ಲಿರ್ತಾರೆ? ಹೀಗಾಗಿ ನಾವು ಇದನ್ನು ವಿರೋಧಿಸ್ತೀವಿ. ಮತ್ತು ಜಾತಿಗೊಂದು ಪ್ರಾಧಿಕಾರ ನಮಗೆ ಬೇಕಾಗಿಲ್ಲ, ನಮಗೆ ಒಂದೇ ಪ್ರಾಧಿಕಾರ ಸಾಕು. ಮತ್ತು ಬಡವರ್ಗದ ಜನರಿಗೆ ಏನು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಈ ಒಂದು ಬಡವರ್ಗದ ಜನರಿಗೆ ನ್ಯಾಯ ಸಿಗಂತ ಕೆಲಸಗಳನ್ನ ಮಾಡಬೇಕಂತ ಹೇಳ್ತಾ ವಾಟಾಳ್ ನಾಗರಾಜ್ ಕೊಟ್ಟಿರುವಂಥ ಹೇಳಿಕೆನ ನಾವೆಲ್ಲರೂ ಖಂಡಿಸ್ತೀವಿ, ವಿರೋಧಿಸ್ತೀವಿ.